ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಗೊತ್ತಾಗ್ತಿದೆ ನಿಮಗೆ ಪಕ್ಕದಲ್ಲಿ ಶ್ರೀದೇವಿ ಅವರಿದ್ದಾರೆ. ಉತ್ರಳ್ಳಿ ಚಿಕ್ಕಲ್ಸಂದ್ರದಲ್ಲಿ ಇರುವಂತಹ ಶ್ರೀದೇವಿ ಅವ್ರ ಮನೆಯಲ್ಲಿ ಇದ್ದೀವಿ. ಸೊ ಶ್ರೀದೇವಿ ಅವರೇ, ಲಾಸ್ಟ್ ಟೈಮ್ ನೀವು ನಮ್ಗೆ ಮೆಂತ್ಯ ಸೊಪ್ಪಿನ ಬಾಲ್ಸ್ ಹೇಳ್ಕೊಟ್ರಿ. ಸಿಕ್ಕಾಪಟ್ಟೆ ಜನಕ್ಕೆ ತುಂಬಾ ಇಷ್ಟ ಆಯ್ತು. ಅದು ನನಗಂತೂ ಸಾಕಷ್ಟು ಒಳ್ಳೊಳ್ಳೆ ಕಮೆಂಟ್ಸ್ ಬಂತು. ನಿಮಗೆ ಹೇಗಿತ್ತು ರೆಸ್ಪಾನ್ಸ್? ಇಲ್ಲ, ನನ್ ಫ್ರೆಂಡ್ಸ್ ಎಲ್ರು ನೋಡ್ಬಿಟ್ಟು ನಾನು ಅವ್ರಿಗೆಲ್ಲ ಶೇರ್ ಮಾಡಿದ್ದೆ. ಹಿಂಗೆ ರೂಪಾ ಪ್ರಭಾಕರ್ ಅವ್ರ ಚಾನಲ್ ಅಲ್ಲಿ ನಾನು ಕುಕಿಂಗ್ ಮಾಡಿದೀನಿ ಅಂತ. ಎಲ್ರು ತುಂಬಾ ಚೆನ್ನಾಗ್ ಬಂದಿದೆ ಅಂತ ಹೇಳಿದ್ರು. ಆಮೇಲೆ ಮನೇಲಿ ಮಕ್ಳು ಮತ್ತೆ ನಮ್ ಹಸ್ಬೆಂಡ್ ಕೂಡ ತುಂಬಾ ಖುಷಿ ಪಟ್ರು. ಊರಿಂದ ಎಲ್ರು ಫೋನ್ ಮಾಡಿ ಇಲ್ಲ ತುಂಬಾ ಚೆನ್ನಾಗಿ ಮಾಡಿದೀಯಾ ಅಂತ ಹೇಳಿದ್ರು. ವೆರಿ ನೈಸ್. ಸೊ ನೀವ್ ಹ್ಯಾಪಿನಾ? ಖುಷಿ ಆಗಿದೆ. ನಾವಂತೂ ಫುಲ್ ಹ್ಯಾಪಿ, ಯಾಕಂದ್ರೆ ಒಳ್ಳೆ ರೆಸಿಪಿ, ಸೂಪರ್ ಆಗಿತ್ತು, ಟೇಸ್ಟಿ ಆಗಿತ್ತು, ಹೆಲ್ದಿ ಆಗಿತ್ತು, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಅವತ್ತು ತಿಂದಾಗ್ಲೂ ಅದೇ ಅನ್ಕೊಳ್ತಾ ಇದ್ದೆ, ಅಂದ್ರೆ ನಾವು ಬೆಳ್ಳುಳ್ಳಿ ಅಷ್ಟು ಹಾಕಿದ್ರು ಕೂಡ ಮೆಂತ್ಯ ಸೊಪ್ಪಿನ ಘಮ ಚೆನ್ನಾಗಿತ್ತು ಅದ್ರಲ್ಲಿ. ಸೊ ಸಾಕಷ್ಟು ಜನ ಕೂಡ ಅದೇ ಹೇಳಿದ್ರು, ಟ್ರೈ ಮಾಡಿದ್ರು ಮನೆಯಲ್ಲಿ, ಚೆನ್ನಾಗ್ ಬಂತು ಅಂತ. ಸೊ ಕಮೆಂಟ್ಸ್ ನೀವು ನೋಡಿರ್ಬಹುದು, ಅನುಮಾನಗಳಿರೋದನ್ನೆಲ್ಲ ನೀವೇ ಕ್ಲಿಯರ್ ಮಾಡ್ತಾ ಹೋಗಿ. ಯಾಕಂದ್ರೆ ಐ ಥಿಂಕ್ ಆ ಡಿಶ್ ಅವ್ರಿಗೆ ಗೊತ್ತಿರೋರ್ಗೆನೆ ಈಸಿ ಅನ್ಸುತ್ತೆ ಅದ್ರ ಬಗ್ಗೆ ಹೇಳೋದಕ್ಕೆ ಅಲ್ವಾ. ಸೊ ಇವತ್ತೇನ್ ಸ್ಪೆಷಲ್ ಮಾಡ್ತಿದ್ದೀರಾ ಶ್ರೀದೇವಿ ಅವರೇ? ಅದೇ ಇವತ್ತು ಗದಗ್ ಹತ್ರ ಗದಗದಲ್ಲೇ ಫೇಮಸ್ ಗುಂಡ್ ಬದ್ನೆಕಾಯಿ ಬಜ್ಜಿ ಮಾಡ್ತಾರೆ. ಸ್ಟಫಿಂಗ್ ಮಾಡ್ಬಿಟ್ಟು ಸ್ಲೈಸ್ ಮಾಡಿ ಓಕೆ ತುಂಬಿಟ್ಟು ಮಸಾಲಾ ತುಂಬಿ ಬಿಟ್ಟು ಮಾಡ್ತಾರೆ. ಸೊ ಅದನ್ನ ಎಲ್ಲರಿಗೂ ತೋರ್ಸೋಣ ಇವತ್ತು. ಓ ವೆರಿ ನೈಸ್. ಸೊ ಗದಗಿನ ಸ್ಪೆಷಲ್ ತುಂಬಿದ ಬದನೆಕಾಯಿ ಬಜ್ಜಿ ಇವತ್ತು. ಸೊ ಬಜ್ಜಿ ಅಂದ್ಮೇಲೆ ಡೀಪ್ ಫ್ರೈಡೆ, ನಾನು ಕೇಳಂಗೇ ಇಲ್ಲ ಅದನ್ನ ಅವ್ರಿಗೆ ಅಲ್ವಾ. ಬಟ್ ಬದನೆಕಾಯಿ ಬಜ್ಜಿ ಇಲ್ಲಿ ಸ್ವಲ್ಪ ಕಡಿಮೆ ಅಲ್ವಾ? ಹೌದು, ಆಕ್ಚುಲಿ ಬೆಂಗಳೂರಲ್ಲಿ ಅಲ್ಲಿ ಫುಲ್ ತುಂಬಿರುತ್ತಲ್ವಾ, ಎಣ್ಗಾಯಿ ಮಾಡ್ತೀವಲ್ವಾ ಆ ತರಾನು ಮಾಡ್ತಾರೆ. ನಾನಿವತ್ತು ಸ್ಲೈಸ್ ಮಾಡ್ಬಿಟ್ಟು ತೋರಿಸ್ತಾ ಇದ್ದೀನಿ, ಮಾಡ್ತಾ ಇದ್ದೀರಾ. ಓಕೆ ವೆರಿ ನೈಸ್. ಸೊ ಇನ್ ಹಾಗಿದ್ರೆ ತಡ ಯಾಕೆ, ಇವ್ರ ಅಡುಗೆ ಮನೆಗೆ ಹೋಗಿ ಮಿಕ್ಕಿದ ವಿಷಯನೆಲ್ಲ ಮಾತಾಡೋಣ ಬನ್ನಿ. ಓಕೆ, ಗದಗ್ ಸ್ಪೆಷಲ್ ತುಂಬಿದ ಬದನೆಕಾಯಿ ಬಜ್ಜಿ ಮಾಡೋದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಹೇಳಿ. ಕಡ್ಲೆ ಹಿಟ್ಟು, ಆಮೇಲೆ ಕರಿಬೇವು, ಒಣ ಕೊಬ್ಬರಿ, ಇದು ಹುಚ್ಚೆಳ್ಳು ಅಂತೀವಿ, ಗುರಳ್ ಅಂತ ಹೇಳ್ತೀವಿ ನಮ್ ಕಡೆ. ಇದು ಗುರಳ್ ಪುಡಿ, ಇದು ಬೆಳ್ಳುಳ್ಳಿ, ಜೀರಿಗೆ, ಆಮೇಲೆ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಉಪ್ಪು, ಎಣ್ಣೆ. ಇದು ಬದ್ನೆಕಾಯಿ ಗುಂಡದ್ ಸಿಕ್ಕ್ರೆ ಓಕೆ, ಗುಂಡದೆ. ಬಟ್ ಇಲ್ಲಿ ಸಿಗ್ಲಿಲ್ಲ ನನ್ಗೆ. ಪರ್ಪಲ್ ಕಲರ್ ಆದ್ರೆ ಅದು ಮೆತ್ತಗಿರುತ್ತೆ, ಬೀಜ ಇರಲ್ಲ. ಇದು ಗ್ರೀನ್ ಇತ್ತನ್ನಕ್ಕೋಸ್ಕರ ಇದು ತಗೊಂಡ್ ಬಂದಿದ್ದೀನಿ. ಅದ್ರಲ್ಲಾದ್ರೂ ಮಾಡ್ಬೋದು. ಒಣ ಕೊಬ್ಬರಿನೇ ಹಾಕ್ಬೇಕಾ? ಒಣ ಕೊಬ್ಬರಿನೇ ಹಾಕ್ಬೇಕು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹುಚ್ಚೆಳ್ಳು ಮತ್ತೆ ಒಣ ಕೊಬ್ಬರಿ ಚೆನ್ನಾಗಿರುತ್ತೆ. ಹುಚ್ಚೆಳ್ಳು ಇಲ್ಲ ಅಂದ್ರೆ ಏನ್ ಮಾಡೋದು? ಬಿಡ್ಬೋದು, ಸ್ಕಿಪ್ ಮಾಡ್ಬೋದು. ತೊಂದ್ರೆ ಏನಿಲ್ಲ. ಸರಿ, ಹಾಗಿದ್ರೆ ಇವಾಗ ಫಸ್ಟ್ ಏನ್ ಮಾಡ್ಕೋಬೇಕು? ಫಸ್ಟ್ ಏನಂದ್ರೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡೋದು. ಓಕೆ, ಮಾಡ್ಕೊಳ್ಳೋಣ. ಒಂಚೂರು ಎಣ್ಣೆನಾ? ಸ್ವಲ್ಪ, ಒಂದು 1 ಟೀ ಸ್ಪೂನ್ ಅಷ್ಟೇ ಅಲ್ವಾ? ತುಂಬಾ ಕಡಿಮೆ. ಎಷ್ಟು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀರಾ? ಒಂದ್ 4-5 ತಗೊಂಡಿದ್ದೀನಿ. ಮತ್ತೆ ಇದಾಗುತ್ತೆ ಸರಿ. ಬೆಳ್ಳುಳ್ಳಿ ಹಾಕ್ತೀನಿ. ಬೆಳ್ಳುಳ್ಳಿ ಎಷ್ಟಿದೆ? ಒಂದು ಅರ್ಧ ಗಡ್ಡೆ ಇದೆ. ಅರ್ಧ ಗಡ್ಡೆ, ಒಂದು 6-7 ಹೆಸರು ಅಷ್ಟೇ. ಕರಿಬೇವು ಹಾಕ್ತೀನಿ. ಎಲ್ಲ ಹುರ್ಕೊಂಡ್ಬಿಡ? ಎಲ್ಲ ಹುರ್ಕೊಂಡ್ಬಿಡ. ಕರಿಬೇವು ನೀವು ಜಾಸ್ತಿ ಯೂಸ್ ಮಾಡ್ತೀರಾ ಅನ್ಸುತ್ತಲ್ಲ ಎಲ್ಲ ಅಡುಗೆಗಳನ್ನ? ತುಂಬಾ ಯೂಸ್ ಮಾಡ್ತೀನಿ. ಒಳ್ಳೇದಲ್ವಾ ಆಕ್ಚುಲಿ ಆರೋಗ್ಯ? ಅದೇ ಅವರು ಡೈರೆಕ್ಟ್ ಹಾಕಿರ್ತೀವಲ್ವಾ, ಎತ್ತಿ ಇಡ್ತಾರೆ. ಅಟ್ ಲೀಸ್ಟ್ ಹಿಂಗ್ ಪೇಸ್ಟ್ ಆಗೋದ್ರಲ್ಲಾದ್ರೂ ಒಳಗಡೆ ಹೋಗುತ್ತೆ ಅಂತ. ಇವಾಗ ರುಬ್ತೀರಾ ನೀವು? ಇದನ್ನ ಮಿಕ್ಸಿಗೆ ಹಾಕ್ತೀನಿ. ಓಕೆ ಓಕೆ, ಹಂಗ್ ಮಾಡ್ಕೊಂಡ್ಬಿಟ್ರೆ ಅಷ್ಟು ಕರ್ಬೇವು ಹೋಗುತ್ತೆ ಅಂತ. ಕರೆಕ್ಟ್. ನಾನ್ ಅದಕ್ಕೆ ಏನ್ ಮಾಡ್ತೀನಿ ಗೊತ್ತಾ, ದೋಸೆಗೆ ಕರ್ಬೇವಿನ ಸೊಪ್ಪು ಹಾಕಿ ರುಬ್ಬಿಡ್ತೀನಿ. ಹೌದಾ? ದೋಸೆ ನಾರ್ಮಲ್ ಇರುತ್ತೆ, ಸ್ವಲ್ಪ ಚೇಂಜ್ ಆಗುತ್ತೆ. ಜಾಸ್ತಿ ಹಾಕಿದ್ರೆ ಚೇಂಜ್ ಆಗುತ್ತೆ, ಕಡಿಮೆ ಹಾಕಿದ್ರೆ ಚೇಂಜ್ ಆಗಲ್ಲ. ನಾನು ಮಾಮೂಲಿ ದೋಸೆಗೆ ನೆನ್ಸುವಾಗ್ಲೇನೆ ಒಂದೊಂದ್ಸಲ ಒಂದ್ ಹಿಡಿ ಹಾಕಿದ್ರೆ ಕಲರ್ ಬದಲಾಗಲ್ಲ. ಒಂದೊಂದ್ಸಲ ಸ್ವಲ್ಪ ಜಾಸ್ತಿ ಬೇಕು ಅನ್ಸಿದಾಗ 3 ಹಿಡಿ ಹಾಕ್ಬಿಡ್ತೀನಿ. ಬಟ್ ಅಷ್ಟು ಕರ್ಬೇವಿನ ಸೊಪ್ಪು ನಾವು ತಿನ್ನೋದೇ ಇಲ್ಲ ಅಲ್ವಾ, ಹೋಗೋದೇ ಇಲ್ಲ. ಸೊ ಹಂಗ ಹಾಕ್ಬಿಡ್ತೀನಿ. ಸೊ ಅದಕ್ಕೆ ನಾನು ದೋಸೆಗೆ ಅಷ್ಟು ಸೇರ್ಸ್ಬಿಡ್ತೀನಿ ಹಂಗೆ. ಇವಾಗ ಜೀರಿಗೆ ಹಾಕೋಣ. ಜಸ್ಟ್ 1 ಸ್ಪೂನ್ ಅಷ್ಟೇ ಸಾಕಾ? ಸೊ ಇದೆಲ್ಲದನ್ನು ಪೇಸ್ಟ್ ಮಾಡ್ಕೊಳ್ತೀರಾ ಈಗ? ಇದೆಲ್ಲ ರುಬ್ಬಿ ಬಿಡು. ಹಸಿಮೆಣಸಿನ್ಕಾಯಿ ಹುರ್ಕೊಳ್ಳೋದ್ರಿಂದ ನಿಮ್ಗೆ ಇದು ಕಡಿಮೆ ಆಗತ್ತಲ್ಲ? ಅಲ್ಲ, ಖಾರನು ಕಡಿಮೆ ಆಗುತ್ತೆ, ಬಟ್ ಟೇಸ್ಟ್ ವೈಸ್ನು ಬೇರೆ ಆಗುತ್ತೆ. ಪೇಸ್ಟ್ ಹಾಕಿದ್ರೆ ಒಂಥರ ಆಗುತ್ತೆ, ಇದು ಒಂಥರ ಚೆನ್ನಾಗುತ್ತೆ. ಇದು ಆರಿಸ್ಕೊಂಡ್ ಬಿಡ್ತೀನಿ ಈಗ.
ಅಂಡ್ ಹುರ್ಕೊಂಡ್ ಹಾಕೋದ್ರಿಂದ ಅಸಿಡಿಟಿ ಆಗಲ್ಲ ಅಂತಾರೆ. ಹೌದಾ? ಅದೇನೋ ಗೊತ್ತಿಲ್ಲಪ್ಪ ನನಗೆ, ನಮ್ಮ ಅತ್ತೆ ಹೇಳೋದು ಆಕ್ಚುಲಿ. ಓಕೆ, ಹಸಿಮೆಣಸಿನಕಾಯಿ ಹುರಿದು ಹಾಕಿದ್ರೆ ಅಸಿಡಿಟಿ ಆಗಲ್ಲ ಅಂತ. ಇರ್ಬೋದು. ಇದು ಆರ್ಲಿ ಸ್ವಲ್ಪ. ಹಾ, ಈ ಕಡೆ ಇಟ್ಕೊಂಡ್ಬಿಡ್ತೀನಿ. ಈಗ ಹಿಟ್ಟು ಕಲ್ಸ್ಕೊಳ್ಳೋಣ. ಓಕೆ, ಬದನೆಕಾಯಿ ಹೆಚ್ಕೊಂಡ್ಬಿಟ್ಟು ಬದನೆಕಾಯಿ ಹೆಚ್ಕೊಳ್ತೀರ ಈಗ? ಹಾ, ಫಸ್ಟ್ ಹಿಟ್ಟು ಕಲ್ಸಿಡ್ತೀನಿ. ನೆಂದ್ರೆ ಚೆನ್ನಾಗಿ ಬರುತ್ತೆ ಅದಕ್ಕೆ. ಹೌದಾ? ಹಿಟ್ಟು ಒಂದ್ 5-10 ನಿಮಿಷನಾ? ಹಾ, ಒಂದ್ 2 ನಿಮಿಷ ಆದ್ರೂ ಪರವಾಗಿಲ್ಲ. ಅದೇ ಕಡಲೆ ಹಿಟ್ಟು. ಹಾ, ಕಡಲೆ ಹಿಟ್ಟು 1 ಬೌಲ್, 1 ಕಪ್ ಫುಲ್. ಉಪ್ಪು ಹಾಕ್ತೀನಿ. ಅಚ್ಕಾರದ ಪುಡಿ ಏನ್ ಬೇಡವಾ ಇದಕ್ಕೆ? ಇದಕ್ಕೇನ್ ಹಾಕಲ್ಲ, ಯಾಕಂದ್ರೆ ಪೇಸ್ಟ್ ಮಸಾಲೆ ತುಂಬ್ತೀವಿ. ಹಿಂಗಾಗಿ ಏನ್ ಹಾಕಲ್ಲ. ಜೀರಿಗೆ ಒಂದ್ ಸ್ವಲ್ಪ, ಬೇಕಾದ್ರೆ ಸೋಡಾ ಹಾಕೋಬಹುದು, ಇಲ್ಲಾಂದ್ರೂ ಪರವಾಗಿಲ್ಲ. ಮನೇಲಿ ಮಾಡೋದ್ರಿಂದ ಸೋಡಾ ನಾವು ಆದಷ್ಟು ಅವಾಯ್ಡ್ ಮಾಡಿದ್ರೆ. ತೆಳ್ಳಗ್ ಮಾಡ್ಕೋಬೇಕಾ ಹೇಗಿದು? ಮಾಮೂಲಿ ಬಜ್ಜಿ ಬೋಂಡ ಮಾಡ್ತೀವಲ್ವಾ, ಅದೇ ಅದಕ್ಕೆ. ನೀವು ಗಿರ್ಮಿಟ್ ಮಾಡ್ತಿರ್ತೀರ ಮನೆಯಲ್ಲಿ? ಗಿರ್ಮಿಟ್, ಮಂಡಾಳ ಒಗ್ಗರಣೆ. ನಮ್ದು ಯಾವಾಗ್ಲೂ ವೀಕ್ಲಿ ಒನ್ಸ್ ಇದ್ದೇ ಇರುತ್ತೆ ಮಿರ್ಚಿ. ಹೌದಾ? ಅಷ್ಟಿಷ್ಟ ನಾ ಇವ್ರಿಗೆ. ಮಕ್ಕಳು ತಿಂತಾರ ಮಿರ್ಚಿ? ತಿಂತಾರೆ. ಪರವಾಗಿಲ್ಲ, ಖಾರ ಅಂತೇನ್ ಹೇಳಲ್ಲ. ಇಲ್ಲ ಇಲ್ಲ, ಚಿಕ್ಕವಳು ಸ್ವಲ್ಪ ಕಡಿಮೆ, ಬಟ್ ದೊಡ್ಡೋಳ್ಗಂತೂ ಮಳೆ ಬಂತಂದ್ರೆ ಸಾಕು, ಸ್ಟಾರ್ಟ್ ಮಾಡ್ತಾಳೆ. ಹೌದಾ? ಏನಾದ್ರೂ ಕರಿ ಕರಿ ಅಂತ. ವೆರಿ ನೈಸ್. ಸೊ ಪರವಾಗಿಲ್ಲ, ಮಿರ್ಚಿ ಮಕ್ಕಳು ತಿನ್ಬಿಟ್ರೆ ನಮ್ಗೆ ಸಮಾಧಾನ. ಇಲ್ಲಾಂದ್ರೆ ಖಾರ ತಿನ್ನಲ್ಲ ಅಂದ್ರೆ ಅವ್ರಿಗೆ ಸಪ್ಪೆ ಮಾಡು, ಬೇರೆ ಮಾಡೋದು. ಓ ನೈಸ್. ಚೆನ್ನಾಗಿ ಹಿಂಗ ಅಂದ ತಕ್ಷಣ ಡ್ರಾಪ್ ಆಗ್ಬೇಕಾ ಕನ್ಸಿಸ್ಟೆನ್ಸಿ ಅಲ್ವಾ? ಹಿಂಗ್ ಬಡ್ದು ಕಲ್ಸಿದ್ರೆ ಅದ್ ಚೆನ್ನಾಗಿದು ಬರುತ್ತೆ. ಅದೇ ನೋಡ್ತಾ ಇದ್ದೆ, ಏನಕ್ಕೆ ಹಂಗ್ ಮಾಡ್ತಿದ್ದೀರಾ ಅಂತ ಕೇಳೋಳಿದ್ದೆ ನಾನು. ಇಷ್ಟಿದ್ರೆ ಸಾಕು. ಹಾ ನೋಡಿ, ಹಿಂಗ್ ಡ್ರಾಪ್ ಆಗ್ಬೇಕು ಚೆನ್ನಾಗಿ. ಈ ಹದದಲ್ಲಿದ್ರೆ. ಹಾ, ನೈಸ್. ಕಡಲೆ ಹಿಟ್ಟು ಇಲ್ಲಿದ ಊರಿದ? ಇಲ್ಲ, ಇಲ್ಲಿದೆ. ಓಕೆ, ಈಗ ಹಿಟ್ಟು ಕಲ್ಸಿ ಪಕ್ಕಕ್ಕೆ ಇಟ್ಟಿದೀವಿ. ಬದನೆಕಾಯಿ ಹೆಚ್ಕೊಳ್ಳೋಣ. ಓ, ಸ್ಲೈಸ್ ಮಾಡ್ಕೊಂಡು. ಸ್ಲೈಸ್ ತರ ಇದು ಬೇಡ. ಈ ತರ ಸ್ಲೈಸ್ ಆದ್ರೂ ಮಾಡ್ಬೋದು, ಸಪ್ರೇಟ್. ಇಲ್ಲಾಂದ್ರೆ ಸ್ವಲ್ಪ ದೊಡ್ಡದ್ ಮಾಡ್ಬಿಟ್ಟು ಇದ್ರಲ್ಲಿ ಈ ತರ ಕಟ್ ಮಾಡ್ಕೋಬೇಕು, ಸ್ಟಫಿಂಗ್ ಮಾಡೋ ತರ. ಓ ನೈಸ್. ಒಳಗ್ ತುಂಬಕ್ಕೆ ಜಸ್ಟ್ ಹಿಂಗಿದ್ರೆ ಇಲ್ಲಿ ಫಿಲ್ ಮಾಡ್ಬಿಟ್ಟು ಕರಿಯಕ್ ಬರುತ್ತೆ. ಆ ತರನು ಮಾಡ್ಬೋದು, ಇಲ್ಲಾಂದ್ರೆ ಈ ತರನು ಮಾಡ್ಬೋದು. ಓ ನೈಸ್ ನೈಸ್. ತುಂಬಾ ಚೆನ್ನಾಗಿರುತ್ತಲ್ಲ ಅದು. ಬಟ್ 2 ಸ್ಲೈಸು ಒಂದ್ರಲ್ಲಿ ಸಿಕ್ತಂಗ. ಒಂದ್ರಲ್ಲೇ ಇರುತ್ತೆ, ಇಲ್ಲಾಂದ್ರೆ ಈಗ ಹಿಂಗೆ ಮಾಡ್ಬೇಕಾಗತ್ತೆ. ನೀವು ಬದನೆಕಾಯಿ ಹೆಚ್ಚು ನೀರಲ್ಲಿ ನೀರಲ್ಲಿ ಕಪ್ಪು ಆಗ್ಬಾರ್ದು ಅಂತ. ಈ ಬದನೆಕಾಯಿ, ಆಲೂಗಡ್ಡೆ, ಸ್ವೀಟ್ ಪೊಟೆಟೊ, ಮತ್ತೆ ದಿಂಡು, ಬಾಳೆಕಾಯಿ ಇದೆಲ್ಲ ಬೇಗ ಕಪ್ಪಾಗ್ಬಿಡತ್ತೆ. ನೋಡಿ, ನೀವು ಸೈಜ್ ಸ್ವಲ್ಪ ಚಿಕ್ಕದು ಚೆನ್ನಾಗಿರೋ ತಗೊಂಡ್ಬಂದಿದ್ದೀರಲ್ವಾ ಬಜ್ಜಿಗೆ ಆಗೋ. ತುಂಬಾ ದಪ್ಪ ಇದ್ಬಿಟ್ರೆ ಕಷ್ಟ, ಅದು ತುಂಬಾ ಅಗ್ಲ ಆಗುತ್ತೆ. ಅದನ್ನ 2 ಮಾಡಿನೂ ಮಾಡಕ್ಕಾಗಲ್ಲ, ಚೆನ್ನಾಗಿರಲ್ಲ. ಅದು ಕರೆಕ್ಟ್ ಆಗಲ್ಲ. ಇಲ್ಲ, ಗುಂಡ್ ಬದ್ನೆಕಾಯಿ ಚೆನ್ನಾಗಿರುತ್ತೆ. ಅದೇ ಯಾವಾಗ್ಲೂ ಇರುತ್ತೆ. ನಾನ್ ನಿನ್ನೆ ಹೋದ್ರೆ ಸಿಗ್ಲಿಲ್ಲ, ಬೇಕಂದ್ರೆ ಸಿಗಲ್ಲ. ಹಂಗೆ ಯೂಶಲಿ ಹಂಗೆ ಬೇಕಂದ್ರೆ. ಇದು ಮಾಡಿಟ್ಟಿದೀವಲ್ವಾ, ಅದನ್ನ ಮತ್ತೆ ಕೊತ್ತಂಬರಿ ಸೇರ್ಸ್ಬಿಟ್ಟು ಮಿಕ್ಸಿಗೆ ಹಾಕೋದಷ್ಟೇ. ಓಕೆ. ನೀರ್ ಸೇರ್ಸ್ಬೇಕಾ ಇಲ್ವಾ? ಇಲ್ಲ, ಹಂಗೆ ಡ್ರೈ. ಓ, ಡ್ರೈ ಆಯ್ತು. ಒಣ ಕೊಬ್ಬರಿ ಹಾಕ್ಬೇಕು, 1-2 ಸ್ಪೂನ್ ಅಷ್ಟೇ. ಅಷ್ಟೇ. ಇದು ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಜೀರಿಗೆ ಅಲ್ವಾ? ಸೊ ನಾವೀಗ ಮಿಕ್ಸಿ ಮಾಡ್ಕೊಂಡಿದ್ದಾಯ್ತು.
ಸ್ಟಫ್ ಮಾಡೋಷ್ಟ್ರೊಳಗೆ ನೀವು ಎಣ್ಣೆ ಕಾಯಕ್ಕೆ ಇಡ್ತಾ ಇದ್ದೀರಾ. ಹಾ ನೀಟಾಗಿ ಅದು ಫುಲ್ ಮುಳುಗಬೇಕು ಅಂತ. ಹಾ, ಫುಲ್ ಮುಳುಗಬೇಕು. ಇದು ಕಾಯಷ್ಟರಲ್ಲಿ ಇದು ಫಿಲ್ ಮಾಡ್ಕೊಂಡ್ಬಿಡ. ಹಾ, ಹುಚ್ಚಲ್ ಪುಡಿ ಇವಾಗ ಹಾಕದ? ಇವಾಗ ಹಾಕ್ತೀನಿ. ಓ, ಇದಕ್ಕೆ ಹಾಕೊಳ್ಳಿ. ಇದಕ್ಕೆ ಹಾಕೋತೀನಿ. ಓಕೆ ಓಕೆ ಓಕೆ. ಗುರೆಳ್ಳು ಅಂದ್ರ ಹಾ, ನಿಮ್ಗೆ? ಗುರೆಳ್ಳು ಅಂತೀವಿ ನಾವು. ಅಂದ್ರೆ ಇದಕ್ಕೆ ಆಲ್ಟರ್ನೇಟ್ ಆಗಿ ನಾವು ಇದು ಕಪ್ಪೆಳ್ಳು ಹಾಕೋಬೋದಾ? ಹಾಕೋಬಹುದೇನೋ, ಟ್ರೈ ಮಾಡ್ಬೋದು, ಗೊತ್ತಿಲ್ಲ, ನಾನು ನೀವು ನೋಡಿಲ್ಲ. ಟ್ರೈ ಮಾಡಿಲ್ಲ. ನಾವ್ ಯೂಶುವಲ್ ಇದೇ ಹಾಕ್ತಿರ್ತಾರಲ್ವಾ. ಹಾ, ಅಂದ್ರೆ ನೋಡಕ್ಕದ ಹಂಗೆ ಅನ್ಸುತ್ತೆ, ಬಟ್ ಫ್ಲೇವರ್ ನನಗೆ ಗೊತ್ತಿಲ್ಲ. ಟೇಸ್ಟ್ ಚೇಂಜ್ ಆಗುತ್ತೆ, ಎಳ್ಳು ಬೇರೆ ಆಗತ್ತಲ್ವಾ. ಎಳ್ಳು ಫ್ಲೇವರ್ ಸ್ಟ್ರಾಂಗ್ ಆಗಿರುತ್ತೆ. ಈಗ ಸ್ವಲ್ಪ ಉಪ್ಪು ಹಾಕೋತೀನಿ. ಓ, ಇದಕ್ಕೆ ಲಾಸ್ಟ್ ಅಲ್ಲಿ ಹಿಂಗೆ ಉಪ್ಪು ಸೇರಿಸ್ಕೊಳ್ತೀರಾ? ಓಕೆ ಓಕೆ. ಸ್ಟಫ್ ಹೇಗಿದೆ ಅಂತ ಒಂದ್ ಸ್ವಲ್ಪ ಹಂಗೆ ರುಚಿ ನೋಡ್ಬೋದಾ? ಯಾಕಂದ್ರೆ ಇದೇ ಮೇನ್ ಅಲ್ವಾ ಇವಾಗ ಬೇಸ್. ನಾನು ಹೇಳಲ್ಲ ಅವ್ರಿಗೇನು ಇವಾಗ. ಚೆನ್ನಾಗಿದೆ. ಹೌದಾ? ಆಕ್ಚುಲಿ ಏನ್ ಗೊತ್ತಾ, ಇದನ್ನೇ ಒಂದ್ ಚಟ್ನಿ ರೆಸಿಪಿ ತರ ಮಾಡ್ಕೋಬಹುದು. ಇದು ಸೂಪರ್ ಆಗಿದೆ ಅನ್ನಕ್ಕೆ ಕಲ್ಸಕ್ಕೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡ್ ಕಲ್ಸಿದ್ರೆ ಸಕ್ಕತ್ತಾಗಿರುತ್ತೆ. ಸೊ ರೆಸಿಪಿ ನೋಡ್ಕೊಂಡಿದೀರಾ ಇವಾಗ ಜ್ಞಾಪಕ ಇದೆ ತಾನೆ? ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಜೀರಿಗೆ, ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡ್ರು. ಆಮೇಲೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಣ ಕೊಬ್ಬರಿ, ಕರೆಕ್ಟ್. ಕೊತ್ತಂಬರಿ ಸೊಪ್ಪು, ಒಣ ಕೊಬ್ಬರಿ ಸೇರಿ ರುಬ್ಕೊಂಡು ಹುಚ್ಚಲ್ ಪುಡಿ ಸೇರಿಸಿ. ಈಗ ಸ್ಟಫ್ ಮಾಡೋಣ. ಇದ್ರಲ್ಲಿ ನಾನು ಕೈ ತೊಳ್ಕೊಳ್ತೀನಿ ಅಷ್ಟಕ್ಕೆ. ಓ ನೈಸ್, ಚೆನ್ನಾಗಿದೆ. ಮಸಾಲೆ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಚಟ್ನಿ, ಗ್ರೀನ್ ಚಟ್ನಿ. ಬೇಕಂದ್ರೆ ಮಕ್ಕಳಿಗೆ ಪುದೀನಾನು ಸೇರಿಸಬಹುದು. ಅದೇ ಬರೀ ಪುದೀನ ಆಗುತ್ತೆ. ಫ್ಲೇವರ್ ಇದು ತುಂಬಾ ಚೆನ್ನಾಗಿದೆ. ಪುದೀನ ಅದೇ ನೀವು ಹೇಳ್ದಂಗೆ ಸೇರಿಸಬಹುದು, ಬಟ್ ಬೇರೆನೆ ಟೇಸ್ಟ್ ಬಂದ್ಬಿಡತ್ತ ಅದು. ಅದೇ ಮತ್ತೆ ಡಿಫ್ರೆಂಟ್ ಆಗುತ್ತೆ ಅದರ ಟೇಸ್ಟ್. ಇದು ನೋಡಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಮಧ್ಯ ಸ್ಟಫ್ ಮಾಡ್ತಾ ಇರೋದ್ರಿಂದ. ಸೊ ಇದು ಯಾರು ಹೇಳ್ಕೊಟ್ಟಿದ್ದು ನಿಮ್ಗೆ ಶ್ರೀದೇವಿ ಅವರೇ? ಇದು ಆಕ್ಚುಲಿ ಗದಗ ಹತ್ರ ನಮ್ಮ ಔಷಿ ಇರ್ತಾರೆ, ಅಂದ್ರೆ ಅಮ್ಮನ್ ತಂಗಿ, ಚಿಕ್ಕಮ್ಮ ಅಂತಿರಲ್ವಾ, ಅವ್ರು ಮಾಡ್ತಾ ಇದ್ರು. ಅವ್ರದ್ ನೋಡಿ ಕಲ್ತಿದ್ದೆ. ಇದು ಏನ್ ನಿಮ್ಮ ಔಷಿ ಹೆಸರು? ತಾರಾ ಅಂತ. ಅವ್ರ ಶಿಗ್ಗಾವಲ್ಲಿ ಇರ್ತಾರೆ. ಅಲ್ಲಿ ಶಿಗ್ಗಾವ? ಅದು ಗದಗ ಹತ್ರ ಬರುತ್ತಾ? ಹೌದು, ಧಾರವಾಡ ಹುಬ್ಳಿ ಹತ್ರನೇ ಅದನ್ನು. ಇದು ಸುಧಾಮೂರ್ತಿ ಇದಾರಲ್ವಾ, ಅವ್ರದ್ದು ಊರದು ಆಕ್ಚುಲಿ ಶಿಗ್ಗಾಂವ್. ಪ್ರಾಪರ್ ಅವ್ರ ಅಲ್ಲಿ ಅವರೇ, ಅಲ್ಲೇ ಹುಟ್ಟು ಬೆಳೆದಿರೋರು. ಈಗ ಸ್ಟಫಿಂಗ್ ರೆಡಿ ಇದೆ. ಇದು ಈಗ ಡೀಪ್ ಫ್ರೈ ಮಾಡೋದು. ಕಡಲೆ ಹಿಟ್ಟೆಲ್ಲ ಅದ್ಬಿಟ್ಟು ಡೀಪ್ ಫ್ರೈ ಮಾಡೋದಾ? ಎಣ್ಣೆ ಕಾಯ್ಬೇಕನ್ಸುತ್ತಲ್ಲ ಇನ್ನೊಂಚೂರು? ಚೂರ್ ಕಾಯಿ. ಸಾಕ ಚಿಕ್ಕದು? ಇರ್ಲಿ, ಸ್ವಲ್ಪ 1 ಸ್ಪೂನ್. ಇದಕ್ಕೆ ನಾವು ಸೋಡಾ ಹಾಕಿಲ್ವಲ್ಲ, ಅದಕ್ಕೆ ಸ್ವಲ್ಪ ಕಾದ ಎಣ್ಣೆ ಹಾಕಿದ್ರೆ ಸ್ವಲ್ಪ ಹಗುರ ಆಗುತ್ತೆ. ಓಕೆ, ಸೋಡಾಕ್ಕಿಂತ ಇದು ಆಲ್ವೇಸ್ ಬೆಟರ್ ಆಪ್ಷನ್ ಅಲ್ವಾ ಆಕ್ಚುಲಿ. ಆಮೇಲೆ ಎಣ್ಣೆನೂ ಹಿಡಿಯಲ್ಲ, ಎರಡೂ ಆಗತ್ತೆ ಅಂತ. ಎಣ್ಣೆಗೆ ಎಣ್ಣೆ ಹಾಕೋದ್ರಿಂದ ಎಣ್ಣೆ ಹಿಡಿಯಲ್ಲ. ನೈಸ್. ಈಗ ಇದು ರೆಡಿ ಇದೆ. ಸ್ವಲ್ಪ ಕಾದ ಎಣ್ಣೆ ಹಾಕೊಂಡ್ರಿ? ಅಷ್ಟೇ. ಇಷ್ಟೇ ಇರ್ಲಿಲ್ಲ, ಮೀಡಿಯಂ ಫ್ಲೇಮ್ ಅಲ್ಲೇ ಇರ್ಲಿಲ್ಲ? ಇಲ್ಲ, ಸ್ವಲ್ಪ ಜೋರು. ಯಾಕಂದ್ರೆ ಇದು ಫುಲ್ ಬದನೆಕಾಯಿ ಬೇಯಬೇಕಲ್ವಾ ಇವಾಗ? ಅದೆಲ್ಲ ಚೆನ್ನಾಗಿ ಬೇಯಬೇಕು. ಓ, ಸುತ್ತೂರ ಹಾಕ್ಬೇಕು ಫುಲ್. ಓ ನೈಸ್. ಇದು ಇದೇ ಸ್ಟಫಿಂಗ್ ನ ಚಿಕ್ಕ ಚಿಕ್ಕ ಬದನೆಕಾಯಿ ಒಳಗೆ ಫಿಲ್ ಮಾಡಿದ್ರೆ ಅದು ಚೆನ್ನಾಗಾಗುತ್ತೆ. ಅದು ತೊಟ್ಟು ಸಮೇತ ಹಾಕದ? ತೊಟ್ಟು ಸಮೇತ
ಅಂದ್ರೆ ಮೊದ್ಲೇ ಅದನ್ನ ಡೀಪ್ ಫ್ರೈ ಮಾಡ್ಕೊಂಡ್ ಬಿಡ್ತೀವಿ, ಬರೇ ಬದ್ನೆಕಾಯಿ ಇರತ್ತಲ್ವಾ, ಅಂದ್ರೆ ಅದು ಬೇಕಿ ತುಂಬಾ ಲೇಟ್ ಆಗತ್ತಲ್ವಾ, ಅದಕ್ಕೋಸ್ಕರ. ಸೊ ಫಸ್ಟ್ ಬದ್ನೆಕಾಯಿನ ಡೀಪ್ ಫ್ರೈ ಒಂದ್ಸಲ ಮಾಡ್ಬಿಟ್ಟು ಈ ಸ್ಟಫಿಂಗ್ ಅದ್ರಲ್ಲಿ ಫಿಲ್ ಮಾಡೋದು, ತಿರ್ಗು ಮತ್ತೆ ಡೀಪ್ ಫ್ರೈ ಮಾಡಿ, ಆಮೇಲೆ ಮತ್ತೆ ಈ ಕಡ್ಲೆ ಕಡಲೆ ಎರಡೆರಡು ಸಲ. ಅದೇ ಟರ್ನ್ ಮಾಡ್ತಾ ಇದೀರಾ? ಟಿಶ್ಯೂ ಪೇಪರ್ ತಟ್ಟೆಗೆ ಹಾಕಿ ರೆಡಿ ಮಾಡ್ತಿದ್ದಾರೆ ಅಂದ್ರೆ ಆಲ್ರೆಡಿ ಡೀಪ್ ಫ್ರೈಯು ರೆಡಿ ಆಗೋಗ್ತಾ ಇದೆ ಅಂತ. ಬದ್ನೆಕಾಯಿ ಅಲ್ವಾ ಚೆನ್ನಾಗಿ ಬೇಯುತ್ತೆ, ಲೇಟ್ ಹೌದು ಹೌದು, ಒಂಚೂರು ಲೇಟ್ ಆಗುತ್ತೆ. ಸೊ ಮೀಡಿಯಂ ಅಲ್ಲೇ ಇಟ್ಟು ಬೇಯಿಸೋದು ಒಳ್ಳೇದಲ್ವಾ? ಹೈಯಲ್ಲಿ ಇಟ್ರೆ ಕಡಲೆ ಹಿಟ್ಟು ಸೀದಂಗ್ ಆಗ್ಬಿಡತ್ತೆ ಅಲ್ವಾ? ಅದೇ ಅದು ಇದಾಗುತ್ತೆ, ಒಳಗಡೆ ಹಿಟ್ಟಿಟ್ಟಾದಂಗ ಆಗತ್ತೆ. ಸೊ ಸ್ವಲ್ಪ ಮೀಡಿಯಂ ಅಲ್ಲಿ ಇಟ್ಟು ತಾಳ್ಮೆಯಿಂದ ನಿಂತು ಚೆನ್ನಾಗಿ ಇದನ್ನ ಬೇಯಿಸ್ಕೊಂಡ್ರೆ ಅವಾಗ ಟೇಸ್ಟಿ ಟೇಸ್ಟಿ ಬದನೆಕಾಯಿ ಬಜ್ಜಿ ರೆಡಿ ಇರುತ್ತೆ. ಸ್ವಲ್ಪ ತಾಳ್ಮೆ ಗೆಡ್ತೋ ಬಜ್ಜಿ ಕೆಡ್ತು ಅಲ್ವಾ? ನಿಜ, ಯಾವ್ದೇ ಆಯ್ತು ತಾಳ್ಮೆಯಿಂದ ಮಾಡಿದ್ರೆ ನಿಧಾನಕ್ಕೆ ಚೆನ್ನಾಗಾಗುತ್ತೆ. ದಡ ಬುಡ ಅಂತ ಕೆಲವೊಂದನ್ನಂತೂ ಮಾಡಕ್ ಆಗೋದೇ ಇಲ್ಲ. ಹೌದೌದು, ಎಸ್ಪೆಷಲಿ ಕರಿಯೋ ಅಂತದಂತೂ ಯಾವಾಗ್ಲೂ ನಂಗೆ ಹಂಗೆ ಅನ್ಸುತ್ತೆ. ಅದೇ ಜಾಸ್ತಿ ಮಾಡಿದ್ರೆ ಸೀದ್ ಹೋಗ್ಬಿಡತ್ತೆ, ಇದು ಪೂರ್ತಿ ನಮ್ಮ ಮಾತ್ರಕ್ಕೆ ಅದಾಗಲ್ಲ. ಆಗಲ್ಲ. ನೀವು ಒಬ್ರೇ ಮಗಳ ಶ್ರೀದೇವಿ ಅವ್ರೆ ಅಥವಾ ಹೇಗೆ? ನಂಗ್ ತಮ್ಮ ಇದ್ದಾನೆ ಒಬ್ನ. ಏನ್ ಮಾಡ್ತೀರ ಅವ್ರು? ಅವ್ನ್ ಬ್ಯಾಂಕ್ ಅಲ್ಲಿ ಜಾಬ್ ಮಾಡ್ತಾನೆ. ಹೌದಾ? ಎಲ್ಲಿದ್ದಾರೆ? ಊರಲ್ಲೇನಾ? ಊರಲ್ಲೇ ಇದೆ. ಮದ್ವೆ ಆಗಿದ್ಯಾ ತಮ್ಮಂಗೆ? ಮದ್ವೆ ಇಲ್ಲ ಇನ್ನು, ಗಂಡ ನೋಡ್ತಾ ಇದ್ದಾರೆ. ನೋಡಿ, ಉತ್ತರ ಕರ್ನಾಟಕದವ್ರು ಯಾರಾದ್ರೂ ಇತ್ತು ಅಂದ್ರೆ ನೋಡಿ, ಇವ್ ತಮ್ಮ ರೆಡಿ ಇದ್ದಾರೆ ಮದ್ವೆಗೆ ಅಂದ್ರೆ ನನಗ್ ಪಾಪ ಫೋಟೋ ಬಿಟ್ಟ ಇಲ್ಲ ಅಷ್ಟೇ. ಸೊ ನೀವು ಹೆಣ್ಣು ಹುಡ್ಕೋದ್ರೆ ಬಿಸಿ ಇದ್ದೀರಾ ಆಗಿದ್ರೆ? ನೋಡ್ತಾ ಇದೀವಿ. ಈಗ ರೆಡಿ ಇದೆ. ತೆಗಿತೀರಾ? ಆಫ್ ಮಾಡ್ಬಿಡ್ಲ ಇದು? ಇಲ್ಲ ಬೇಡ, ತೆಗೆದ್ಮೇಲೆ. ಓಕೆ, ಗದಗ್ ಸ್ಪೆಷಲ್ ತುಂಬಿದ ಬದನೆಕಾಯಿ ಬಜ್ಜಿ ಶ್ರೀದೇವಿಯವರು ಮಾಡ್ಕೊಟ್ಟಿದ್ದಾರೆ. ಆಕ್ಚುಲಿ ಬದನೆಕಾಯಿ ಒಳಗೆ ಹೇಗ್ ಮಸಾಲೆ ತುಂಬಿದ್ರು ಅಂತ ನೋಡಿದ್ರಿ ಅಲ್ವಾ? ನೀವು ಈ ರೆಸಿಪಿ ವಿಡಿಯೋಗಳನ್ನೆಲ್ಲ ಸ್ಕಿಪ್ ಮಾಡದೆ ನೋಡ್ಬೇಕು, ಅವಾಗ ಒಂದು ಚೂರು ಮಿಸ್ ಆಗಲ್ಲ. ಇಲ್ಲಾಂದ್ರೆ ಯಾವ್ದೋ ಒಂದ್ ಏನೋ ಇಂಪಾರ್ಟೆಂಟ್ ಡೀಟೇಲ್ ಹೇಳಿರೋದು ಟಕ್ ಅಂತ ಮಿಸ್ ಆಗೋಗಿರುತ್ತೆ. ಆಮೇಲೆ ನಮ್ಗೆ ಯಾಕೆ ಹಿಂಗ್ ಬರ್ಲಿಲ್ಲ, ಅಯ್ಯೋ ಅದ್ಯಾಕೆ ಹಿಂಗಾಯ್ತು ಅಂತ ಅನುಮಾನಿಸ್ತೀರ. ಸೊ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ, ಸೂಪರ್ ಆಗಂತೂ ಕಾಣಿಸ್ತಾ ಇದೆ. ಸೊ ಟೇಸ್ಟ್ ಮಾಡಿ ರುಚಿನೂ ಹೇಗಿದೆ ಅಂತ ಹೇಳ್ಬಿಡ್ತೀನಿ. ನೀವೊಂದು ತಗೊಳ್ಳಿ. ನೀವು ತಗೊಳ್ಳಿ, ನಾನೊಂದು ತಗೊಳ್ತೀನಿ. ಬಿಸಿ ಇದೆ ಸ್ವಲ್ಪ ಅಲ್ವಾ? ಬಿಸಿ, ಚೂರು ಬಿಸಿ ಇದೆ. ಆಕ್ಚುಲಿ ಬೇಕು ಅಂದ್ರೆ ಈ ಬಜ್ಜಿ ಬೋಂಡ ಅಂಗಡಿಲಿ ಕಟ್ ಮಾಡಿ ಈರುಳ್ಳಿ, ಕ್ಯಾರೆಟ್, ಚಾಟ್ ಮಸಾಲ ಹಾಕಿನೂ ತಿನ್ಬಹುದು. ಬಟ್ ಒಳಗಡೆ ಇದೆ. ಹೌದು, ಆಕ್ಚುಲಿ ತುಂಬಾ ಬಿಸಿ ಇದೆ. ಕಟ್ ಮಾಡಿದೆ ನೋಡಿ, ನಿಮ್ಗೋಸ್ಕರ ಕಟ್ ಮಾಡಿ ತೋರಿಸ್ತಾ ಇದೀನಿ ಒಳಗಡೆ ಹೆಂಗಾಗಿದೆ ಅಂತ. ಎಷ್ಟು ಚೆನ್ನಾಗಿ ಒಂಥರ ಸ್ಯಾಂಡ್ವಿಚ್ ತರ ಕಾಣಿಸ್ತಾ ಇದಲ್ಲ? ಲುಕಿಂಗ್ ವೆರಿ ನೈಸ್, ಚೆನ್ನಾಗಿದೆ ನೋಡಿ. ತಗೊಳ್ಳಿ. ಚೆನ್ನಾಗಿದೆ, ಸಕ್ಕತ್ತಾಗಿದೆ. ತಿನ್ನಿ, ಸಕ್ಕತ್ತಾಗಿದೆ. ಹಸಿಮೆಣಸಿನ ಖಾರ ಏನ್ ಹಾಕಿರೋದು ಸೂಪರ್ ಆಗಿದೆ. ಅದು ಬದನೆಕಾಯಿಯು ನೀಟಾಗಿ ಬೆಂದಿದೆ. ನೀವು ಸ್ವಲ್ಪ ಅನುಮಾನಿಸ್ತಾ ಇದ್ರಿ ಬದನೆಕಾಯಿ ಆಗಿಲ್ಲ, ನೀಟಾಗಿ ಬೆಂದಿದೆ, ಆರಾಮಾಗಿ ಬೆಂದಿದೆ, ಸಕ್ಕತ್ತಾಗಿದೆ. ಮೇಲ್ಗಡೆ ಹಿಟ್ಟು ಪರ್ಫೆಕ್ಟ್ ಆಗಿದೆ. ಯಾಕಂದ್ರೆ ಇದು ತುಂಬಾ ಮ್ಯಾಟರ್ ಆಗುತ್ತೆ ಅನ್ಸುತ್ತೆ. ಹಿಟ್ಟಿಟ್ಟಾದ್ರೆ ಅದು ಕಷ್ಟ. ಇಲ್ಲ, ತುಂಬಾ ಚೆನ್ನಾಗಿ ಸೂಪರ್ ಆಗಿದೆ. ತಿನ್ನಿ ನೀವು. ಇಲ್ಲ, ತಿಂತಾ ಇದ್ದೀನಿ. ಅವ್ರೇನೋ ಅವ್ರಿಗೆ ಇನ್ನೂ ಕಾನ್ಶಿಯಸ್ ಆಗಿದಾರಲ್ಲ, ನೋಡ್ತಾ ಇದಾರೆ ಕರೆಕ್ಟ್ ಆಗಿ ಆಗಿದೆಯಾ ಇಲ್ವಾ ಅಂತ. ಇಲ್ಲ ಅಂದ್ರೆ ನಮಗೆ ಡೈರೆಕ್ಟ್ ಆಗಿ ಹಿಡಿಯುತ್ತದೆ ಸ್ವಲ್ಪ ಹಿಂಗಾಗಿದೆ ಹಂಗಾಗಿದೆ ಅಂತ. ಸೂಪರ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ, ಧೈರ್ಯವಾಗಿ ತಿನ್ನಿ ನೀವು. ಸೊ ಶ್ರೀದೇವಿ ಅವರೇ,
ಇವತ್ತು ಇನ್ನೊಂದು ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಸಾಕಷ್ಟು ಜನ ಇವತ್ತು ಹೊಸ ರೆಸಿಪಿನ ಕಲ್ತಿದ್ದೀರಾ ಅಂತ ಅನ್ಕೊಂಡಿದೀನಿ. ಅದೇ ಹೇಳ್ದಂಗೆ ಒಬ್ರೊಬ್ರು ಒಂದೊಂದ್ ಥರ. ಇದನ್ನ ನಾನು ಒಂದ್ ಕಡೆ ತಿಂದಾಗ ಬರೀ ಬದನೆಕಾಯಿಗೆ ಸೌರ್ ಬಿಟ್ಟು ಡಿಪ್ ಮಾಡಿ ಹಾಕ್ಬಿಟ್ಟಿದ್ರು. ಬಟ್ ಅದಕ್ಕೂ ಇದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಇದು ನೋಡಕ್ಕೂ ಚೆನ್ನಾಗಿದೆ ಅಂಡ್ ತಿನ್ನಕ್ಕೂ ಬೇರೆನೆ ಟೇಸ್ಟ್ ಇದೆ. ಇವಾಗ ಈ ತರ ಕಟ್ ಮಾಡ್ಕೊಟ್ರೆ ಮಕ್ಳಿಗೆ ಸ್ಯಾಂಡ್ವಿಚ್ ಅಂತಾನೆ ಹೇಳ್ಬೋದು. ನನ್ ಮಗ ಫಾರ್ ಎಕ್ಸಾಂಪಲ್ ಬದನೆಕಾಯಿ ತಿನ್ನಲ್ಲ, ಈ ತರ ಕೊಟ್ರೆ ಇರೋರಿಗೆ ಕೊಡ್ಬೋದು, ಆರಾಮಾಗಿ ಬಚ್ಚಿಟ್ಬಿಟ್ಟು ಕೊಡ್ಬೋದು ನೋಡಿ. ಸೊ ಥ್ಯಾಂಕ್ ಯು. ನಿಮ್ಗೂ ತುಂಬ ಹೃದಯ ಧನ್ಯವಾದಗಳು. ಬಂದ್ರಿ ನೀವು, ನಿಮ್ದು ಫುಲ್ ಬಿಸಿ ಶೆಡ್ಯೂಲ್ ಅಲ್ಲಿ ನಮ್ಗೋಸ್ಕರ ಟೈಮ್ ಮಾಡ್ಕೊಂಡ್ ಬಂದ್ರಿ. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಂಬಿದೀನಿ. ಏನಾದ್ರೂ ಅನುಮಾನಗಳಿತ್ತು ಅಂದ್ರೆ ಕಮೆಂಟ್ ಮಾಡಿ, ಇವ್ರು ಉತ್ತರ ಕೊಡ್ತಾರೆ. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮ ಭೇಟಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್.